ಕುಮಾರ್ ಸಿ ಅಭಿಮಾನ ದುರಾಭಿಮಾನ ಎರಡಿರುತ್ತೆ ಮೇಡಮ್ ನವ್ರೆ. ನಾವು ಅತಿ ಹೆಚ್ಚಾಗಿ ಇಷ್ಟಪಡುವಂತ ಅಭಿಮಾನಿಗಳು, ನಮ್ಮಂತ ಕೋಟ್ಯಾಂತರ ಜನ ರಿಯಲ್ ಫ್ಯಾನ್ಸ್ಗಳು ಎಲ್ಲರೂ ಕೂಡ ಅಷ್ಟೇನೆ ತುಂಬಾ ಆರಾಧಿಸ್ತಾರೆ, ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾರೆ, ಅನಾಥಾಶ್ರಮಗಳಿಗೆ ಹೋಗ್ತಾರೆ, ವೃದ್ಧಾಶ್ರಮಗಳಿಗೆ ಹೋಗ್ತಾರೆ, ಅವ್ರ ಕೈಲಿರ್ತಕ್ಕಂಥ ಅಕ್ಕಿ ಅನ್ನ ಇನ್ನೊಂದು ಮತ್ತೊಂದು ದಾನ ಮಾಡ್ತಾರೆ, ಮತ್ತೆ ಎಷ್ಟೋ ಒಳ್ಳೆ ಒಳ್ಳೆ ಸೇವೆಗಳು ಮಾಡ್ತಾರೆ. ಪ್ರಾಣಿ ಪಕ್ಷಿಗಳಿಗೆ ಈಗ ಈ ಬಿಸಿಲು ಕಾಲದಲ್ಲಿ ಅದರಲ್ಲೂ ಪ್ರತ್ಯೇಕವಾಗಿ ದರ್ಶನ್ ರವರ ಅಭಿಮಾನಿಗಳೇ ಅತಿ ಹೆಚ್ಚು ಕಾಳಜಿ ವಹಿಸ್ತಾ ಇರತಕ್ಕಂಥದ್ದು. ಈ ಪ್ರಾಣಿ ಪಕ್ಷಿಗಳಿಗೆ ಗಿಡದಲ್ಲಿ ಮರದಲ್ಲಿ ನೀರಿಕ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರೋದು ಇದೇ ದರ್ಶನ್ ಅವರ ಫ್ಯಾನ್. ಅನು ಕುಮಾರ್ ಅವ್ರಿಗೆ ಡಿ ಬಾಸ್ ದರ್ಶನ್ ರವರು ಅನುವ ಹೋಗಪ್ಪ ನೀನಲ್ಲಿ ಹಂಗ್ ಮಾಡು ಅಂತ ಅಂದ್ಬಿಟ್ಟು ಹೇಳಿರ್ಲಿಲ್ಲ. ಇನ್ಫಾರ್ಮೇಶನ್ ಏನೋ ಆಯ್ತು ಇನ್ನೊಂದು ಮತ್ತೊಂದು ಹಂಗಂತ ಅಭಿಮಾನಿಗಳು ಏನು ಅವ್ರ ಕೈಗೆ ಜೋಡಿಸಿಲ್ಲ ಅಂತ ಅಲ್ಲ, ಅವರು ಯಾರ ಕೈಗೂ ಸಿಗ್ತಾ ಇಲ್ಲ ಅನ್ನೋದು ಒಂದ್ ಕಡೆಗೆ. ಯಾಕೆ ಅಂತಂದ್ರೆ ಅವ್ರ ತಂದೆ ತಾಯಿಗಳು ಎಷ್ಟೋ ಅಭಿಮಾನಿಗಳು ಹೋಗಿರುವಂತ ಉದಾಹರಣೆಗಳಿದಾವೆ ಮೇಡಮ್ ನವ್ರೆ, ತಮಗ್ ಗೊತ್ತಿಲ್ಲ ಅಷ್ಟೇನೆ. ಅವರ ತಂದೆ ತಾಯಿಗಳು ಜಾಸ್ತಿ ಮಾತಾಡೋಂಗಿಲ್ವಂತೆ. ಯಾರ ಹತ್ರನಾದ್ರೂ ಮಾತಾಡಿದ್ರು ಅಂದ್ರೆ ಅನುಕುಮಾರ್ ಅದೇ ಮೇಡಮ್ ನವ್ರೆ ಅವರ ಫ್ಯಾಮಿಲಿ ಏನಿದೆಯಲ್ಲ ಅವರ ಫ್ಯಾಮಿಲಿ ಜೊತೆ ಕರೆಕ್ಟ್ ಆಗಿ ಮಾತಾಡೋಂಗಿಲ್ಲ, ಕೋರ್ಟ್ ಆರ್ಡರ್ ಇದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವ್ರ ಫ್ಯಾಮಿಲಿನೇ ಮಾತಾಡ್ಸೋದಕ್ ಬಿಡಲ್ಲ. ಎಷ್ಟೋ ಅಭಿಮಾನಿಗಳು ಹೋಗಿ ವಾಪಸ್ ಬಂದಿರತಕ್ಕಂತ ಉದಾಹರಣೆ ಇದೆ. ಸೊ ಅದನ್ನ ನೀವ್ ಯಾಕೆ ತೋರಿಸ್ಲಿಲ್ಲ? ಅದನ್ನ ನೀವು ಮಾಡಿಲ್ಲ ಅಲ್ಲ ಮಾಡಿಲ್ಲ ಅಲ್ಲ ನೀವ್ ಯಾಕೆ ತೋರಿಸಿಲ್ಲ? ಅಂದ್ರೆ ನಾವೇ ಇದನ್ನೆಲ್ಲಾನು ನಿಮ್ಗೆ ಬೇರೆಯವ್ರು ಯಾರಾದ್ರೂ ಬಂದು ಹೇಳಿದ್ರ ಅಥವಾ ನೀವೇ ಮಾಡ್ತಾ ಇದ್ರ? ಅಲ್ಲಲ್ಲ, ಅಶ್ವವೇಗ ನ್ಯೂಸ್ ಚಾನಲ್ ಇರ್ತಕ್ಕಂತ ಮೇಡಮ್ ನವ್ರಿಗೆ ಯಾರಾದ್ರೂ ಬೇರೆಯವ್ರು ಬಂದು ಮೇಡಮ್ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರ? ಅಟ್ಲೀಸ್ಟ್ ನೀವು ವಿಡಿಯೋನಾದ್ರೂ ಕಳ್ಸಿದ್ರೆ ಈ ರೀತಿ ಮಾಡಿದೀವಿ ಅಂತಂದ್ರೆ ನಾವು ಎಲ್ಲಾ ವಿಚಾರಧಾರಣೆಗಳನ್ನು ನೋಡಿ ನಾವೆಲ್ಲ ಹೋಗ್ತೀವಿ, ಯಾವ್ದೋ ಒಂದು ಅನಾಥಾಶ್ರಮಕ್ಕೆ ಹೋಗಿ ದರ್ಶನ್ ರವರ ಹೆಸರಲ್ಲಿ ನಾವು ಒಂದು ದಾನ ಮಾಡ್ತೇವೆ, ಧರ್ಮ ಮಾಡ್ತೇವೆ ಅಂದ್ರೆ ಅದನ್ನ ನ್ಯೂಸ್ ನಲ್ಲಿ ತಮ್ಮನ್ನು ತೋರಿಸುವಂತ ನೀಚ ಮನಸ್ಥಿತಿ ಅವರು ಅಭಿಮಾನಿಗಳಲ್ಲ. ಯಾಕೆ ಅಂತಂದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ದೇವ್ರಿಗೆ ಇಷ್ಟ ಆದ್ರೆ ಸಾಕಪ್ಪ, ನಮ್ಮ ದರ್ಶನ್ ರವರ ಹೆಸರಲ್ಲಿ ದೇವ್ರಿಗೆ ಒಳ್ಳೆ ಇಷ್ಟ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಷ್ಟು ಖುಷಿ. ಅದು ಒಳ್ಳೆ ಅಭಿಮಾನ ಅಂದ್ರೆ ಅದು ಆತರ ತೋರಿಸ್ಕೊಂಡು ಹೋಗ್ತಾ ಬಿಟ್ರೆ ಬೇರೆ ಇನ್ನೊಂದರ ತೋರಿಸಲ್ಲ. ಈಗ ದರ್ಶನ್ ಅಷ್ಟೊಂದೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಹೌದು ಒಪ್ಕೊಳ್ಳೋಣ, ಇಲ್ಲ ಅಂತ ಅಲ್ಲ. ಆದ್ರೆ ಒಂದು ಕೊಲೆ ಕೇಸ್ ನಲ್ಲಿ ಈಗ ಬಂದಿರುವಂತಹ ಹೆಸರು ಇದೆಯಲ್ಲ, ಇದನ್ನ ಅರ್ಗಿಸ್ಕೊಳಕ್ ಆಗ್ತಾ ಇದೆಯಾ ನಿಮ್ಗೆ? ಮೇಡಮ್ ನವ್ರೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ದರ್ಶನ್ ರವರ ವಿಚಾರಧಾರಣೆಯನ್ನ ಕುರಿತು ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅಂತ ಒಂದು ಥಿಂಕ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಪರಾಧಿ ಬಿಡಿ, ಅದು ದೊಡ್ಡದು. ಆರೋಪಿ ಸ್ಥಾನದಲ್ಲಿ ಇದ್ದಾರೆ ದರ್ಶನ್ ರವರು, ಜೈಲ್ನಲ್ಲಿದ್ದಾರೆ ಅಂತ ನಮ್ಗೆ ಇನ್ನೂ ಊಹೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಇವತ್ತಿಗೂ ಮನೇಲಿದ್ದಾರೆ, ಆರ್ ಆರ್ ನಗರದ ಮನೇಲಿದ್ದಾರೆ ಅಥವಾ ಶೂಟಿಂಗ್ ಹೋಗಿದ್ದಾರೆ, ಫಾರ್ಮ್ ಹೌಸಿಗೆ ಹೋಗಿದ್ದಾರೆ ಅಂತಾನೆ ಥಿಂಕ್ ಮಾಡ್ತಾ ಇದೀವಿ. ಈಗ ನೀವು ಹೇಳ್ತೀರಿ ಹೆಲ್ಪ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇವಾಗ ಕೊಲೆ ಮಾಡಿದ್ದಾರೆ ಅಂದ್ಕೊಂಡು ಇಷ್ಟೆಲ್ಲ ತೋರಿಸ್ತಾ ಇದೀವಿ, ಇಷ್ಟೆಲ್ಲ ಪ್ರಚಾರ ಆಗ್ತಿದೆ ಅಲ್ವಾ? ಬಟ್ ಒಂದು ತಕ್ಕಡಿನಲ್ಲಿ ಎರಡೂ ಕಡೆ ಇದೆ. ಈಗ ಅವ್ರ ಮೇಲೆ ಆರೋಪ ಬಂದಿದೆ, ಮಾಡಿದ್ರೆ ಬಿಟ್ಟಿದ್ರೆ ಅದು ಕಾನೂನು ಡಿಸೈಡ್ ಮಾಡುತ್ತೆ. ಯಾಕೆಂದ್ರೆ ಅದ್ರ ಬಗ್ಗೆ ಮಾತಾಡೋಕ್ಕೂ ನನಗಿಲ್ಲ, ಕಾನೂನು ಡಿಸೈಡ್ ಮಾಡುತ್ತೆ. ಅದ್ರ ಮೇಲೆ ಆರೋಪ ಬಂದಿದೆ, ಒಂದ್ ಕಡೆ ಆರೋಪ ಇಟ್ಕೊಳ್ಳಿ, ಈ ಕಡೆ ಅವ್ರು ಮಾಡಿರೋ ದಾನ ಧರ್ಮ ಸಹಾಯ ನೋಡ್ಕೊಳ್ಳಿ. ಸೊ ಎರಡು ಬ್ಯಾಲೆನ್ಸ್ ಆಗಿ ನೋಡ್ಕೊಂಡು ಒಬ್ಬ ನಟನಿಗೆ ಈ ತರ ಆಗಿದೆ ಅನ್ನೋದನ್ನ ನ್ಯೂಸ್ ಅಲ್ಲಿ ತೋರಿಸಬೇಕು ಹೊರತು ಕೆಲವೊಂದಿಷ್ಟು ಗೊತ್ತಾಯ್ತು ತಪ್ಪು ಮಾಡಿದಾಗ 100 ಸರಿನೂ ಹೇಳ್ಕೊಂಡು ಹೇಳಿ, 100 ಸರಿ ಮಾಡಿದ್ದಾರೆ, ಇವ್ರು ಈ ತರ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಕೇಳಿಸ್ಕೊಳ್ಳಿ. ಈಗ ಆಯ್ತು, ಇನ್ನೊಂದು ಹೇಳ್ತೀನಿ. ಅವರು ಜೈಲಲ್ಲಿ ಇದ್ರು ಸಹ ಯಾವುದೋ ಒಂದು ಅನಾಥಾಶ್ರಮಕ್ಕೆ ಅವ್ರು ಇಟ್ಕೆಗಳು ಕೊಡ್ತೀವಿ ಅಂತ ಮುಂಚೆ ಹೇಳಿದ್ದಕ್ಕೆ, ನಮ್ಮನೆ ಸುಮ್ಮನೆ ಅಂತ ಒಂದು ಅನಾಥಾಶ್ರಮ ಇದೆ, ಸೊ ಅವ್ರಿಗೆ ಇಟ್ಕೆಗಳು ಕೊಟ್ಟು ಅವ್ರ ಕಟ್ಟಡಕ್ಕೆ ಸಹಾಯ ಮಾಡಿದ್ದಾರೆ. ಅಂದ್ರೆ ಯಾವಾಗಲೂ ಹೇಳಿದಂತ ಮಾತು ಅವ್ರ ದರ್ಶನ ಅಭಿಮಾನಿಗಳು ಮಾಡಿದ್ದಾರೆ. ಸೊ ಈ ತರ ಒಳ್ಳೊಳ್ಳೆ ಕೆಲಸಗಳು ಮಾಡಿರ್ತಾರೆ. ಇಂತ ಒಳ್ಳೆ ಕೆಲಸಗಳು ಮಾಡಿರೋದಕ್ಕೆ ಅವ್ರಿಗೆ ಅಭಿಮಾನ, ಇಷ್ಟೊಂದು ಜನ ಹುಚ್ಚ ಅಭಿಮಾನ ಹುಟ್ಟಿರೋದು. ಅದನ್ನು ನೀವು ತೋರಿಸಿ, ಅದನ್ನು ಒಂದು ತಕ್ಕಲ್ಲಿ ಇಟ್ಕೊಳ್ಳಿ. ಕೆಲವೊಂದಿಷ್ಟು ಮಾಧ್ಯಮಗಳ ಬಗ್ಗೆ ನಾನು ಮಾತಾಡೋದು, ಕೆಲವೊಂದಿಷ್ಟು ಮಾಧ್ಯಮಗಳ ಬಗ್ಗೆ, ಎಲ್ಲರ ಬಗ್ಗೆನಲ್ಲ. ಹೆಂಗ್ ತೋರಿಸ್ತಾನೆ ಅಂತ ಅಂದ್ರೆ, ದರ್ಶನ್ ಬೇಲ್ ಅರ್ಜಿ ಹಾಕಿದ್ರ ಏನಾದ್ರೂ ಮಾಡಿ ಕ್ಯಾನ್ಸಲ್ ಮಾಡಿಸ್ಬೇಕು ಅನ್ನೋ, ಅಂದ್ರೆ ಆ ಉದ್ದೇಶದಲ್ಲೇ ನ್ಯೂಸ್ ಮಾಡೋಂಥದ್ದು ಕೆಲವರು. ಕೆಲವರು ಮೇಡಮ್, ಮಾಧ್ಯಮ ಅನ್ನೋದು ಒಂದು ಲೋಕ, ಆ ಲೋಕದಲ್ಲಿ ಸೋಷಿಯಲ್ ಮಾಧ್ಯಮ ಆಗಿರ್ಬೋದು, ನಮ್ಮಿಂದ ದರ್ಶನ್ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಆಗ್ಲಿ ಅನ್ನೋದಾಗಿದ್ರೆ ಜರ್ನಲಿಸಂ ಅಂತ ಬಂದಾಗ, ಜರ್ನಲಿಸ್ಟ್ಗಳು ಅಂತ ಬಂದಾಗ, ಮಾಧ್ಯಮ ಲೋಕ ಅಂತ ಬಂದಾಗ ಮಾಧ್ಯಮ ಲೋಕದಲ್ಲಿ ಇಲ್ಲಿ ಕೇಳಿಸ್ಕೊಳ್ಳಿ, ನಾವು ನ್ಯೂಸ್ ಮಾಡೋ ಕೆಲವೊಂದು ವಿಚಾರವನ್ನ ತೋರಿಸೋ ರೀತಿ ಇರುತ್ತಲ್ಲ. ಸೊ ಟಕ್ಕರ್ ಕೊಟ್ಟರು ಜೈಲಧಿಕಾರಿಗಳು, ಏನ್ ಟಕ್ಕರ್ ಕೊಡ್ತಾರೆ ಮೇಡಮ್? ಏನ್ ಟಕ್ಕರ್ ಕೊಡ್ತಾರೆ? ಅವ್ರು ರಿಪೋರ್ಟ್ ಕೇಳಿದ್ರು, ಸುಪ್ರೀಂ ಕೋರ್ಟ್ ಒಂದು ರಿಪೋರ್ಟ್ ಕೇಳಿತ್ತು, ಅದಕ್ಕೆ ರಿಪೋರ್ಟ್ ಕೊಟ್ರು. ಏನು ಟಕ್ಕರ್ ಕೊಡ್ತಾರೆ? ದರ್ಶನ್ಗೆ ಡವ ಅಂದ್ರೆ ಅವ್ರು ಹೇಳಿದ್ಕೆ ಇದು ಮಾಡಿದ್ದು. ಕೆಲವೊಂದಿಷ್ಟು ನಾನು ನೋಡ್ತೀನಲ್ಲ, ನಾನೊಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋನೇ ನಾನು, ಆಯ್ತಾ? ನಾನು ಅಭಿಮಾನಿ ಆದ್ರೂ ಮಾಧ್ಯಮದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದು. ಕೆಲವೊಂದಿಷ್ಟು ಜನ ತೋರಿಸೋ ರೀತಿ ಇದೆಯಲ್ಲ, ನಾನು ನಿಮ್ಮ ಬಗ್ಗೆ ಹೇಳ್ತಿಲ್ಲ, ಬಟ್ ಅದು ತುಂಬಾ ಬೇಜಾರಾಗುತ್ತೆ. ಯಾಕೆಂದ್ರೆ ದರ್ಶನ್ ಅವರಿಗೆ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳು ಇದ್ದಾರೆ, ಅಷ್ಟೇ ಕೆಲವೊಂದಿಷ್ಟುಗಳು ಶತ್ರುಗಳು ಇದ್ದಾರೆ, ಆಯ್ತಾ? ರಾಜಕಾರಣಿಗಳಲ್ಲಿ ಇರ್ಬೋದು, ರಾಜಕೀಯದಲ್ಲಿ ಶತ್ರುಗಳಿದ್ದಾರೆ, ಮತ್ತೆ ಸಿನಿಮಾ ರಂಗದಲ್ಲಿ ಇದ್ದಾರೆ. ಯಾಕೆಂದ್ರೆ ದರ್ಶನ್ ಕನ್ನಡದ ಆಸ್ತಿ, ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ಸೆಕೆಂಡ್ ಅಭಿಮಾನಿ ಬಳಗ ಇರೋದು ದರ್ಶನ್ಗೆ ಅಂತ ಗೊತ್ತು,
ರಾಜ್ಕುಮಾರ್ ಏನು ಅಭಿಮಾನಿ ಬಳಗ ಇತ್ತು, ಪ್ರೀತಿ ಅಭಿಮಾನ ಇತ್ತು, ಅಷ್ಟೇ ಅಭಿಮಾನ ದರ್ಶನ್ ಅವ್ರಿಗಿತ್ತು. ಈ ಒಂದು ಕೇಸ್ ಆದ್ಮೇಲೆ ಅವ್ರನ್ನ ಕಡಿಮೆ ಮಾಡ್ಬೇಕು ಅನ್ನೋದು, ಬಟ್ ಕಡಿಮೆ ಏನಾಗಿಲ್ಲ ಬಿಡಿ. ಬಟ್ ಆದ್ರೂನು ಬಟ್ ವೈಯಕ್ತಿಕವಾಗಿ ತುಂಬಾ ನೊಂದಿದ್ದಾರೆ ಅವರು. ಅವ್ರ ಫ್ಯಾಮಿಲಿನಲ್ಲಿ ನೀವು ಅವ್ರ ಪರ ಈಗ ಓಕೆ, ನೀವು ಅನುಕುಮಾರ್ ಬಗ್ಗೆ ಹೇಳಿದ್ರಿ, ಐ ಅಗ್ರಿ. ಬಟ್ ದರ್ಶನ್ ಅವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದೀರಾ? ಅವ್ರ ವೈಫ್ ಬಗ್ಗೆ ಯೋಚನೆ ಮಾಡಿದೀರಾ? ಅವ್ರ ಮಗನ ಬಗ್ಗೆ ಯೋಚನೆ ಮಾಡಿದೀರಾ? ಅವ್ರ ಮಗನ ಪರಿಸ್ಥಿತಿ ಹೇಗಿದೆ? ಈಗ ಇವ್ರದ್ದು ಇಷ್ಟೆಲ್ಲ ನ್ಯೂಸ್ ಬರ್ತಿದೆ ಅಂದ್ಮೇಲೆ ಅವ್ರ ಮಗನ ಪರಿಸ್ಥಿತಿ ಹೇಗಿದೆ, ಅವರ ಅಮ್ಮನ ಪರಿಸ್ಥಿತಿ ಹೇಗಿದೆ, ಅವ್ರ ತಾಯಿ ಪರಿಸ್ಥಿತಿ ಹೇಗಿದೆ, ಅವ್ರ ತಮ್ಮನ ಪರಿಸ್ಥಿತಿ ಹೇಗಿದೆ, ಅದನ್ನ ಯೋಚನೆ ಮಾಡಿದೀರಾ? ಸರ್, ಈ ಮಾತನ್ನ ನಾನು ಕೇಳಿ ಹೇಳ್ತೀನಿ. ಏನು ದರ್ಶನ್ ಅವರ ತಾಯಿ ಆಗಿರ್ಬೋದು ಅಥವಾ ಮಗ ಆಗಿರ್ಬೋದು ಅಥವಾ ದಿನಕರ್ ಸರ್ ಆಗಿರ್ಬೋದು, ಇವರು ಇದ್ದಾರೆ ಅಂದ್ರೆ ನಾನು ಒಪ್ತೀನಿ. ಆದ್ರೆ ನಿಮ್ಮ ವಿಜಯಲಕ್ಷ್ಮಿ ಅವರು ಆರಾಮಾಗಿ ಪೋಸ್ಟ್ ಹಾಕೊಂಡಿದಾರಲ್ಲ, ರೀಲ್ಸ್ ಮಾಡ್ಕೊಂಡಿದಾರಲ್ಲ, ಆರಾಮಾಗಿ ಅವರು ಅಯ್ಯೋ ನನ್ ಹೆಂಗೆ ಅಂತಂದ್ರೆ ಯಾವ್ದು ಸ್ನಾನ ಮಾಡಬಾರ್ದು, ಅವ್ರು ನಿಮ್ಮ ಪ್ರಕಾರ ಒಳ್ಳೆ ಬಟ್ಟೆ ಹಾಕೋಬಾರ್ದು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಬಾರ್ದು ನಿಮ್ಮ ಪ್ರಕಾರ. ಅಲ್ಲ ಸರ್, ಇಲ್ಲಿ ಅವ್ರು ಹೋಗಿದ್ದಾರೆ ಅನ್ನೋ ನೋವು ಪ್ರತಿ ಒಬ್ರಿಗೂ ಇರುತ್ತೆ. ಹಂಗಂತ ಅಂದ್ಬಿಟ್ಟು ಒಳ್ಳೆ ಬಟ್ಟೆ ಹಾಕೊಂಡ್ರೆ ದಿಸ್ ಇಸ್ ನಾಟ್ ಫೇರ್. ನಿಮ್ಮಲ್ಲಿರುವಂತ ಬೇಸರ ಅವರಲ್ಲಿ ಕೆಲವರು ಹೊರಗಡೆ ಹಾಕ್ತಾರೆ, ಕೆಲವರು ಹೊರಗಡೆ ಹಾಕಲ್ಲ. ಅವ್ರು ಜೈಲಿಗೆ ಹೋದಾಗ ನೀವುಗಳೆಲ್ಲ ಏನು ಸಪೋರ್ಟಿವ್ ಆಗಿ ನಿಂತಿದ್ರು ಗೊತ್ತಾ? ಇವತ್ತಿಗೂ ಕೂಡ ನಮ್ಮ ಹತ್ರ ಅದೇ ತರದಲ್ಲೇ ಇದ್ದಾರೆ. ನೀವು ಪೋಸ್ಟ್ ಹಾಕೋದನ್ನೇ ನೋಡ್ತಾ ಇದ್ದೀರಾ? ಅಂದ್ರೆ ನಿಮ್ಮ ಪ್ರಕಾರ ಇನ್ಸ್ಟಾಗ್ರಾಮ್ ನಲ್ಲಿ ಅಲ್ಲ ನಿಮ್ಮ ಪ್ರಕಾರ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಮಾಡಿದಾರೆ ಅಂದ್ರೆ ಅದೇ ನಿಮ್ಮ ಪ್ರಕಾರ. ಅಯ್ಯೋ ಚಿನ್ನು ಮುದ್ದು ಬಂಗಾರ ಅಂತ ಅಂದ್ಬಿಟ್ಟು ಒಂದು ಪೋಸ್ಟ್ ಮಾಡಿದ್ರೆ ಮುಗ್ದೋಯ್ತು. ಅವರ ಹೆಂಡತಿ ಅದೇ ನೀವು ಹೇಳ್ತಾ ಇರೋದು ಅದನ್ನೇನೆ. ಅಲ್ಲ ನೀವು ಹೇಳ್ತಾ ಇರೋದೇ ಅದನ್ನೇನೆ. ಇಲ್ಲಿ ಕೇಳಿಸ್ಕೊಳ್ಳಿ, ಈಗ ಅವ್ರು ಬೇಜಾರಿಲ್ಲ ಅಂತ ಅಂದಾಗ ನೀವು ಇಲ್ಲಿ ಕುತ್ಕೊಂಡು ಹೇಳಕ್ಕಾಗಲ್ಲ. ಈಗ ನಾನು ಮನಸ್ಸಿನಲ್ಲಿರುವಂತ ನೋವನ್ನ ಎಕ್ಸ್ಪೋಸ್ ಮಾಡ್ಕೋಬೇಕು ಅಂತಂದ್ರೆ ಹೆಂಗೆ? ಕೆಲವರು ಒಬ್ಬೊಬ್ರು ಒಳ್ಳೆ ಬಟ್ಟೆ ಹಾಕೊಳ್ಳೋ ತಪ್ಪಲ್ಲ ಹೇಳಿ.